ಎಲ್ರಿಗೂ ನಮಸ್ಕಾರ. ಮಂಗಳೂರು ದಸರಾ ನೋಡ್ಕೊಂಡು ಬರೋಣವಾ? ಮುಖಕ್ಕೆ ಹಚ್ಚಿಕೊಳ್ಳಿ ಸನ್ಸ್ಕ್ರೀನ್ 50+ PA++++++. ಡಾಲಿ ನಾಯಿ ಕಚ್ಚುತ್ತೆ, ಒಳಗೋಗು ಅಂದ್ರೆ ನಾಯಿ ಒಳಗ್ ಬರ್ಬೇಕಾರು ನಾನ್ ಕೇಳ್ಕೊಂಡ್ ಬರ್ಬೇಕು. ಮೈಸೂರು ದಸರಾ ಮುಗಿತು, ಈಗ ಮಂಗಳೂರು ದಸರಾದಲ್ಲಿ ನಾನಿದ್ದೀನಿ. ನಿಜಕ್ಕೂ ಈ ಮಕ್ಕಳು ಗ್ರೇಟ್. ಬಡವರಿಗೆ ಹೆಲ್ಪ್ ಮಾಡ್ತಾ ಇರೋದು ಇನ್ನೊಂದ್ ಕಡೆ ಇದೆ. ಸೊ ಅದು ಪುಟ್ಟ ಶಾರದೆ. ಮಾಕ್ಟೇಲ್ ಬೇಕಾ ನಿನಗೆ? ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಓಲ್ಡ್ ವಿಡಿಯೋದಲ್ಲಿ ಹುಡುಗಿರು ವಿಡಿಯೋ ಮಾಡ್ತೀರಾ, ಹುಡುಗರು ವಿಡಿಯೋ ಮಾಡಲ್ಲ ಅಂತ ಕೇಳಿದ್ರು. ಅದಕ್ಕೋಸ್ಕರ ಇಲ್ಲೊಂದು ಹುಡುಗ ಇದ್ದ, ಅವ್ನ್ ವಿಡಿಯೋ ಮಾಡೋಣ ಅಂತ ಹೋದ್ರೆ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡೆ. ಇದೇ ನೋಡಿ ಕುದ್ರೋಳಿಯ ಮತ್ತೆ ಇಲ್ಲಿ ವಿಸರ್ಜನೆ ಮಾಡೋದು. ಇಲ್ಲಿ ಬೋಟ್ ಇದೆ ಅಲ್ವಾ, ಅದು ಸೆಂಟ್ರಲ್ಲಿ ನೋಡಂತೆ. ನಿಂಗೆ ಫಾರ್ ದ ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ನ ಇಷ್ಟು ಹೊತ್ತು ಕಾಯಿಸಿದೆ. 500 ರೂಪಾಯಿ ಫೈನ್ ಕೊಡ್ತೀವಿ ಅಲ್ವಾ? ಅನ್ಎಕ್ಸ್ಪೆಕ್ಟೆಡ್ ಮೀಟ್. ನಮಗ್ 42 ವರ್ಷ ಆದ್ರೂ 22 ವರ್ಷ ತರ ಆಡ್ತವ್ರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾನು ರೆಡಿಯಾಗಿ ಕುದ್ರೋಳಿಗೆ ಹೋಗ್ತಾ ಇದ್ದೀನಿ. ಇಗ್ನೋರ್ ದ ಬ್ಯಾಕ್ ಗ್ರೌಂಡ್, ಪ್ಲೀಸ್ ಗೆಟ್ ರೆಡಿ ವಿತ್ ಮೀ. ಮೊದಲು ಫೇಸ್ಗೆ ಮಾಯ್ಶ್ಚರೈಸ್ ಹಾಕೊಂಡೆ, ನೆಕ್ಸ್ಟು ಸನ್ಸ್ಕ್ರೀನ್ ಹಾಕೊಳ್ತಾ ಇದ್ದೀನಿ. 50+ PA++++++. ಸೊ ಸನ್ಸ್ಕ್ರೀನ್ ಬಿಸಿಲಿರಲಿ ಇಲ್ಲದೆ ಇರಲಿ ಹಚ್ಕೊಳ್ಳೇಬೇಕು. ಹಾಗೆಯೇ ಹೇರ್ನ ಡ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಡಾಲಿಗೆ ಬಾಯ್ ಬಾಯ್ ಮಾಡಿ ಹೋಗ್ತಾ ಇದ್ದೀನಿ. ಓಹೋ, ಹಿಂದೆ ನೀ ಹೋದಾಗ ಮುಂದೆ ನಾ ಬರುವೆ ಚಿನ್ನ. ಅಲ್ಲೋಡ್ ನಾಯಿ ಕಚ್ಚುತ್ತೆ. ನಾಯಿ ಒಳಗ್ ಬರ್ಬೇಕಾರು ನಾನ್ ಕೇಳ್ಕೊಂಡ್ ಬರ್ಬೇಕು. ಏನೋ ಯಾರಿಗೋ ಕಣ್ಣೆ ಬಲ್ಲ, ಏನು ಮಾಡಲ್ಲ, ಬಾ ತೆಗೆದುಕೊಡ ಬಾ. ಬುಯ್ಯು. ನಾನು ಕುದ್ರೋಳಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ರೂಪ ಇದ್ದಾರೆ. ಹಾಯ್ ಮಾಡೆ. ಸೊ ಇದು ನನ್ನ ಅಜ್ಜಿ ನನಗೆ ಅಂತ ಹೊಲ್ದಿದ್ದ ಡ್ರೆಸ್ಸು. ಸೊ ಅವಳು ಹಳೆ ಬಟ್ಟೆ ಹಾಕೊ ಬಂದಿದ್ಲು, ಅದಕ್ಕೆ ಅವಳಿಗೆ ನನ್ನ ಡ್ರೆಸ್ ಕೊಟ್ಟೆ. ಚಿಕ್ಕ ವಯಸ್ಸಿದೆ, ನಾನೊಂದು 7ನೇ ಕ್ಲಾಸ್ ಇರಬೇಕಾದಾಗ ಈ ಬಟ್ಟೆ ನಂಗೆ ಹೊಲ್ಕೊಟ್ಟಿದ್ರು ನನಗೆ. ಸೊ ಅದನ್ನು ಹಾಕ್ಸಿದ್ದೀನಿ. ಸೊ ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೆಂಗೆ ಕಾಣಿಸ್ತಾ ಇದ್ದೆ ಈ ಬಟ್ಟೆ ಹಾಕೊಂಡಾಗ ಅಂತ. ಬಸ್ ಬರ್ತಾ ಇದೆ, ಈಗ ಹತ್ಕೊಳ್ತಿಸ್ತಾನ ಇಲ್ವಾ ನನಗಂತೂ ಗೊತ್ತಿಲ್ಲ. ನೋಡಿ 15 ನಂಬರ್ನ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇಬ್ರದ್ದು ಸೇರಿ 42 ರೂಪಾಯಿ ಆಯ್ತು. ಗಾಯ್ಸ್ ಇದೆ ನೋಡಿ ಪಣಂಬೂರ್ ಬೀಚ್ ರೋಡು. ಸುರತ್ ಕಲಿಂದ ಲೇಡಿ ಇಲ್ಗೆ ಜಸ್ಟ್ 40 ರೂಪೀಸ್ ಆಯ್ತು, ನನ್ನ ಮತ್ತೆ ಅವಳ ಸೇರಿ. ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಮಂಗಳೂರು ದಸರಾಗೆ ಬಂದಿದ್ದೀನಿ. ಸೊ ಮೈಸೂರು ದಸರಾ ಮುಗಿತು, ಈಗ ಮಂಗಳೂರು ದಸರಾದಲ್ಲಿ ನಾನಿದ್ದೀನಿ. ನನ್ನ ಜೊತೆ ರೂಪ ಇದ್ದಾಳೆ. ಚಿಕ್ಕ ಮಕ್ಕಳೆಲ್ಲ ಕೆಲಸ ಮಾಡ್ತಾರೆ. ಹಬ್ಬಗಳು ಮತ್ತು ಇಂಥ ಫೆಸ್ಟ್ಗಳಲ್ಲಿ ಮಾತ್ರ ಅವ್ರಿಗೆ ಒಂದು ವ್ಯಾಪಾರ ಆಗುತ್ತೆ. ಸೊ ನೀವು ಕೂಡ ವ್ಯಾಪಾರ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ. ಕುಡಿದ್ಯಾ? ಏನು ಕುಡಿಯಲ್ಲ ಅಂತೆ, ಕುಡಿ ಏನಾದರೂ. ಹಾಂ ಕುಡಿಮ್ಮ, ಯಾಕಮ್ಮ? ಗೋಲಿಸೋಣ. ನಡೀತಾ ಇದೆ. 10 ರೂಪೀಸ್ ಸಾಕು. ಐಸ್ ನಿಮಗೂ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರುವಂತಹ ಫೋಟೋ ಸ್ಕ್ಯಾನ್ ಮಾಡಿ, ಹಾಗೆಯೇ ಅವ್ರಿಗೆ ಹೆಲ್ಪ್ ಮಾಡಿ. ನಿಜಕ್ಕೂ ಈ ಮಕ್ಕಳು ಗ್ರೇಟ್. ಯಾಕಂತ ಹೇಳಿದ್ರೆ ಈ ಹಬ್ಬದಲ್ಲಿ ಎಲ್ಲರೂ ಸಡಗರ ಸಂಭ್ರಮ ಅಂತೇಳಿ ಎಂಜಾಯ್ ಮಾಡ್ತಾ ಇರೋ ಒಂದು ಕಡೆ ಆದರೆ, ಈ ಮಕ್ಕಳು ಬಡವರಿಗೆ ಹೆಲ್ಪ್ ಮಾಡ್ತಾ ಇರೋದು ಇನ್ನೊಂದು ಕಡೆ ಇದೆ. ಸೊ ಹ್ಯಾಟ್ಸ್ ಆಫ್ ಟು ಯು. ಇಲ್ಲಿ ಮ್ಯಾಂಗ್ಳೂರಲ್ಲಿ ಒಂದು ಸ್ಪೆಷಲ್ ಆಗಿ ಏನು ನೀವು ನೋಡ್ಬೋದು ಅಂದರೆ ವುಮೆನ್ ಎಂಪವರ್ಮೆಂಟ್ ಜಾಸ್ತಿ. ಸೊ ಲೇಡೀಸ್ ಎಲ್ಲ ತುಂಬ ಎಲ್ಲ ಕಡೆನೂ ಮಾಡ್ತಾರೆ ಕೆಲಸ, ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ. ಈಗ ಫಿಶ್ ಎಲ್ಲ ಮಾರಲಿಕ್ಕೆ ಫುಲ್ ಒಂದು ಮಾರ್ಕೆಟೇ ಇವ್ರದ್ದಾಗಿರುತ್ತೆ. ಬರೀ ಅಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೆ, ಯಾವುದೇ ಒಂದು ಗಂಡು ಅವರು ಇರಲ್ಲ. ಅವು ಗಂಡು ಮಕ್ಕಳೆಲ್ಲ ಹೊರಗಡೆ ಮಾರ್ಕೊಳ್ತಾರೆ, ಬಟ್ ಇವರಿಗೆ ಅಂತಲೇ ಒಂದು ಸಪ್ರೇಟಾಗಿ ಮಾರ್ಕೆಟ್ ಕೂಡ ಮಾಡಿಕೊಟ್ಟಿದ್ದಾರೆ ಮಂಗಳೂರಲ್ಲಿ. ಸೊ ಇದು ಕುಡ್ಲದ ಸ್ಪೆಷಾಲಿಟಿ. ಗೈಸ್, ಬಿಗ್ ಬಾಸ್ನ ನೋಡೋಕೆ ಸ್ಟಾರ್ಟ್ ಮಾಡಿ ನಾನೊಂದೇನೋ ಕಲಿತೆ. ಏನು ಗೊತ್ತಾ, ನನ್ನ ವಿಡಿಯೋದಲ್ಲಿ ಈಗ ಹೇಗೆ ಕಿಚ್ಚನ ಚಪ್ಪಾಳೆ ಇರುತ್ತೆ ಅಲ್ವಾ, ಅದೇ ರೀತಿ ನನ್ನ ಚಪ್ಪಾಳೆ. ಅದು ಯಾರು ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಅಂತ ನಂಗೆ ಫೀಲ್ ಆಗುತ್ತೆ, ಅವ್ರಿಗೆ ಕೊನೆಯದಾಗಿ ನಾನು ಚಪ್ಪಾಳೆನ ಕೊಡೋಣ ಅಂತ. ಅದ್ರ ಜೊತೆಗೆ ನೀವು ಯಾರಿಗೆ ಚಪ್ಪಾಳೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ
ದೇವಿ ನೋಡಿ ಇಲ್ಲಿ ಹಾಕಿದ್ದಾರೆ. ಸೊ ಫಾರ್ ಫಸ್ಟ್ ಟೈಮ್ ಕುದ್ರೋಳಿ ದಸರಾ ಉತ್ಸವಕ್ಕೆ ಇಲ್ಲಿ ಈ ಸ್ಪಾಟಲ್ಲಿ ಇದಾಕಿದ್ದಾರೆ, ಆಟ ಆಡೋದನ್ನೆಲ್ಲ ಹಾಕಿದ್ದಾರೆ. ₹100 ಗರ್ಭ ಟ್ರೇನು. ಆಟ ಆಡ್ತೀನಪ್ಪ, ಆಟ ಆಡ್ತೀಯಾ ಯಾವ್ದಾದ್ರು? ಚಿಕ್ಕ ವಯಸ್ಸಲ್ಲಿ ಎಷ್ಟು ಎಲ್ಲ ಬೇಕನ್ನೋಳು ಈಗ ಚೂರು ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ಏನು ಬೇಡ ಅಂತಾಳೆ. ಮತ್ತೆ ಇನ್ಯಾವ ಊರು ಮೀನಂತಾಗಲಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಕಾವೇರಿ ಅಲ್ವ ಅವಳ ಹೆಸರು? ಏನು ಫ್ಯಾಮಿಲಿನಾ ನೀವೆಲ್ಲರೂ? ಅಂದರೆ ನಿಮ್ದೊಂದು ಫುಲ್ಲು. ಓಕೆ ಯಾವ ಊರು ನೀವೆಲ್ಲ? ಓ ಅಲ್ಲಿಂದ ಬರೋದಾ? ಬಾ ನೈಸ್. ಮೊನಾಲಿಸ್ ಹೌದಾ? ಓಕೆ ಈ ಕಡೆ ಇಲ್ಲ ವೇಟ್ ನಿನ್ನ ಹೈಸ್ ಚೆನ್ನಾಗಿದೆ. ಆ ಲೈಟ್ ಈ ಕಡೆ ಬಾ ಲೈಟಲ್ಲಿ ತಗೊಳ್ಬೇಕಿರು. ಮತ್ತೆ ನಾವು ಫೇಮಸ್ ಆಗ್ಬಿಟ್ರೆ ನೀವು ಫೇಮಸ್ ಆಗ್ಬಿಟ್ರೆ ಫೇಮಸ್ಸು. ಇವರು ನಮ್ಮ ಕಾವೇರಿಯ ಫ್ರೆಂಡ್ಸು, ಫ್ಯಾಮಿಲೀಸ್, ಕಸಿನ್ಸು. ಓಕೆ ಬಾಯ್. ಈ ಸತಿ ಮೈಸೂರಿಗೆ ಹೋಗಿದ್ದೆ, ಅಲ್ಲಿನೂ ಸಖತ್ತಾಗಿ ಮಾಡಿದ್ರು. ಹಾಗೆಯೇ ಮಂಗಳೂರು ದಸರಾನು ಕೂಡ ಸೂಪರಾಗಿ ಮಾಡಿದ್ದಾರೆ. ಸೆಟಪ್ ಆಗಿರ್ಬೋದು ಆ್ಯಂಡ್ ಇದೆಲ್ಲ ಕ್ರಿಯೇಟಿವ್ ಸಖತ್ತಾಗಿ ಮಾಡಿದ್ದಾರೆ ಈ ವರ್ಷ ಅಂತೂ. ಈಗ ನೀವು ನೋಡ್ತಾ ಇರೋದು ಪುಟ್ಟ ಶಾರದೆ. ಈ ಮಗುವಿನ ಹೆಸರು ತೃಷ್ಣಾ ಅಂತ, ಮಂಗಳೂರಿನಲ್ಲಿ ಫುಲ್ ಫೇಮಸ್. ಭಜನೆ ಮಾಡ್ತಾ ಇದ್ದಾರೆ ನೋಡಿ. ನವದುರ್ಗೆಯಲ್ಲಿ ಮೊದಲನೇ ಅವತಾರ ಆದಿಶಕ್ತಿ, ಎರಡನೇ ಅವತಾರ ಬಂದು ಶೈಲಪುತ್ರಿ. ದೇವಿಯ ಮೂರನೇ ಅವತಾರ ಬ್ರಹ್ಮಚಾರಿಣಿ, ನಾಲ್ಕನೇ ಅವತಾರ ಚಂದ್ರಘಂಟ. ಸೊ 5ನೆಯ ದೇವಿಯ ಅವತಾರ ಈಗ ತೋರಿಸ್ತಾ ಇದ್ದೀನಿ ಬನ್ನಿ. ಐದನೇ ದೇವಿಯ ಹೆಸರು ಕುಷ್ಮಾಂಡಿನಿ. ಆರನೇ ದೇವರ ಹೆಸರು ಕಾತ್ಯಾಯಿನಿ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಹಾಗೆಯೇ ಕಾಳಿಕಾ ದೇವಿ ಅವತಾರ ನೋಡಿ. ನವದುರ್ಗೆಯ 7ನೇ ಅವತಾರ ಮಹಾಕಾಳಿ. 8ನೇ ದೇವಿಯ ಹೆಸರು ಮಹಾಗೌರಿ. ತಾಯಿಯ 9ನೇ ಅವತಾರ ಸಿದ್ಧಿದಾತ್ರಿ. ಹೆಸರೇ ಕಾಕ್ಟೇಲಾ? ಕಾಕ್ಟೇಲ್ ಬೇಕಾ ನಿನಗೆ? ಏನು ಪ್ರದರ್ಶನಕ್ಕೆ ಇಟ್ಟಿದ್ಯಾ ಇಲ್ಲ ಮಾರ್ಲಿಕ್ಕೆ ಇಟ್ಟಿದ್ಯಾ? ಮಾರ್ಲಿಕ್ಕೆ ಇಟ್ಟಿದ್ಯಾ ಜಸ್ಟ್ ತೋರಿಸ್ಲಿಕ್ಕೆ ಇಟ್ಟಿದ್ಯಾ? ಬರುತ್ತೆ ತಗೊಳ್ತೀವಂದ್ರೆ. ಈಗ ನಾವು ತಗೊಂಡು ನಿನ್ನ ಸೆಲ್ಫಿ ಎಲ್ಲ ಬೇಡ ನನಗೆ. ಈಗ ತಗೊಳ್ತೀನಿ ಅಂದರೆ ಅದು ನಿನ್ನನ್ನು ಇದು ಮಾಡ್ತದಲ್ಲ, ನಮ್ಮ ಹತ್ರ ಬಂದು ಹೀಗೆ ಕಚ್ಚಿದ್ರೆ ನಿನ್ನದು ಪರಿಚಯ ಉಂಟು ಅದಕ್ಕೆ. ಎಷ್ಟಿದಕ್ಕೆ? 2000. ಪಾಪ. ಈಗ ನೋಡ್ತಾ ಇರುವ ಗೇಮ್ ಇದೆಯಲ್ಲ, ಈ ಯೆಲ್ಲೋ ಬೋರ್ಡ್ಗೆ ಈ ರೆಡ್ ಕಲರ್ ಬೋರ್ಡ್ನ ಹಾಕಬೇಕು. ಸೊ 3ನ ಈಗ ಅವನು ಹಾಕಿ ತೋರಿಸ್ತಾನೆ ನೋಡಿ. ಈ ಥರ 3 ಹಾಕಿದಾಗ ಯೆಲ್ಲೋ ಕಲರ್ ಕಾಣಿಸ್ಬಾರ್ದು ಸ್ವಲ್ಪನೂ. ಹಾಗೆಯೇ ಅವ್ನು ಹೇಳ್ದ 30 ರೂಪೀಸ್ ಇದಕ್ಕೆ ಅಂತೇಳಿ ನಾನು ಟ್ರೈ ಮಾಡೇ ಬಿಡೋಣ, ಗೆದ್ದರೆ ಒಂದು ಬರ್ಡ್ ಸಿಗುತ್ತಲ್ವ ಅಂತೇಳಿ ನಾನು ಟ್ರೈ ಮಾಡಿದೆ 30 ರೂಪೀಸ್ ಕೊಟ್ಬಿಟ್ಟು. ಸೊ ಹೇಗೆ ಟ್ರೈ ಮಾಡ್ತೀನಿ ನೀವೇ ನೋಡಿ.
ಅವ್ರು ಹೇಳಿದ ಥರನೇ ಹಾಕಿದೆ, ಬಟ್ ಎಲ್ಲೋ ಕಾಣಿಸ್ಬಿಡ್ತು ಸ್ವಲ್ಪ. ಸೊ ನಾ ಸೋತೋಗ್ಬಿಟ್ಟೆ 30 ರುಪೀಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಬರ್ಡ್ ಹತ್ರ ಆಟ ಆಡಿಕೊಂಡು ನಿಂತ್ಕೊಂಡಿದ್ದೆ. ಅದು ಕಚ್ತಾ ಇತ್ತು, ಬಟ್ ಏನು ಪೇಯ್ನ್ ಆಗ್ತಾ ಇರಲಿಲ್ಲ. ಹೇಳ್ತಾರಲ್ಲ 100% ಅಟ್ಯಾಕ್ 0% ಡ್ಯಾಮೇಜ್ ಅಂತ, ಆ ರೀತಿ ಆಯಿತು. ತುಂಬಾ ಜಾಸ್ತಿನೇ ಕೊಟ್ಟಿದ್ದಾರೆ. ತುಂಬಾ ಜನ ನನ್ನ ಓಲ್ಡ್ ವಿಡಿಯೋದಲ್ಲಿ ಹುಡುಗಿರು ವಿಡಿಯೋ ಮಾಡ್ತೀರಾ, ಹುಡುಗರು ವಿಡಿಯೋ ಮಾಡಲ್ಲ ಅಂತ ಕೇಳಿದ್ರು. ಅದಕ್ಕೋಸ್ಕರ ಇಲ್ಲೊಂದು ಹುಡುಗ ಇದ್ದ, ಅವ್ನು ವಿಡಿಯೋ ಮಾಡೋಣ ಅಂತ ಹೋದ್ರೆ ಅವ್ನ ಮುಖ ನೋಡಿ ಎಷ್ಟು ಆಟಿಟ್ಯೂಡ್ ತೋರಿಸ್ತಾ ಇದೆ ನನ್ನ ಹತ್ರನೇ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡೆ. ಸೊ ಈಗ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಣಿಕೆ ಹೆಜ್ಜೆ. This is our Mangalore Dasara. Looks like. ರೀಲ್ಸ್ ಎಲ್ಲ ಮಾಡಿ ನಮ್ಮನ್ನು ಫಾಲೋ ಮಾಡಿ, ಲೈಕ್ಸ್ ಮಾಡಿ, 10,000 ಕ್ಯಾಶ್ ರಿವಾರ್ಡ್ಸ್ ಪ್ಲೇಸ್ ಲೈಕ್. ಎಷ್ಟಮ್ಮ? 20? ತಗೋ, ಎತ್ಕೋ, ಬ್ಯಾಗಲ್ಲಿ ಇಟ್ಕೋ. ಪಂಜಿ ಯಾವ? ಸೊ ಇವ್ರ ಹತ್ರ ವ್ಯಾಪಾರ ಮಾಡಿ ಬಂದು ಪಾಪ ಇಷ್ಟು ವಯಸ್ಸಾದ್ರೂ ಸಹ ಮಾಡ್ತಾ ಇದ್ದಾರೆ. ವ್ಯಾಪಾರ ಮಾಡೋಗಿದ್ರೆ ಇವ್ರ ಹತ್ರ ಮಾಡಿ ಬಂದು. ನಾನಿಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ, ವ್ಯಾಪಾರ ಮಾಡೋಗಿದೆ ಇಲ್ಲೇ ಮಾಡಿ ನಿಮ್ಮ ಹತ್ರ ಅಂತ ಹೇಳ್ತಾ ಇದ್ದೇನೆ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೆ. ಮಳೆ ಒಂದು ಬಸ್ಸ ಬಂದು ಇಟ್ಕೊಳ್ಳಿ ಹಿಂಗೆ. ಎಂತ ಏನ್ ಬೇಕು? ಅವನೆಂತ ಸಾವು ಮಾರ. ठीक है ठीक है ठीक है. ಓಕೆ ಅಣ್ಣ ಬರ್ಪೆ ಬಾ. ನೀರೇ ಸ್ಯಾರಿಗೆ ಅರ್ಜೆಂಟಾಗಿ ಒಂದು ಬ್ಲೌಸ್ ಬೇಕಿತ್ತು. ಅದಕ್ಕೆ ಈ ಬೈಯನ ಹತ್ರ ಕೇಳಿದ್ರೆ ಒಂದು ಮ್ಯಾಚ್ ಆಗ್ತಾಯಿದೆ ಅಂತ ಇಲ್ಲ. ಆದರೆ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದಕ್ಕೆ ಒಬ್ರನ್ನ ಕರೆದ್ಬಿಟ್ಟು ಕೇಳ್ತಾ ಇದ್ದೀನಿ. ಓಕೆ ಅಲ್ಲ, ಡಲ್ ಆಗಲಿಲ್ಲ. ವ್ಯಾಪಾರ ಮಾಡಕ್ಕೆ ಹೇಳ್ತಾರೆ, ಅದಕ್ಕೆ ನಾನು 6 साल से यही बेच रहा हूँ मैं बेलगाम में. सेम पीस मेरा शॉप है, दुकान है, वीडियो देखो सब है हमारे पास. ನೆಕ್ಸ್ಟು ಈ ಫ್ಯಾನ್ಸಿ ಸರ 100 ರುಪೀಸ್ ಅಂತ ಹೇಳಿದ್ರು. ಸೊ 2 ನಾನು ತಗೊಂಡೆ. ರೂಪ ಫುಲ್ ಒಳ್ಳೆಯೊಳಾಗ್ಬಿಡಿದಾಳೆ. ಏನು ಬೇಕು ಅಂತ ಕೇಳಿದ್ರು ಏನು ಬೇಡ ಅಂತಾಳೆ. ಅದಕ್ಕೆ ನಾನೇನಾದ್ರು ಕೊಡ್ಸೋಣ ಅಂತ ಅವಳಿಗೆ ನೇಲ್ ಪಾಲಿಶ್ ಅಂತೆ. ತಗೋ, ಯಾವ ಕಲರ್ ಖುಷಿ ಆಯ್ತಾ? ಏನೇನು ತಗೊಂಡೆ? ಹುಡುಗಿಯರಿಗೆ ಐಲೈನರು, ಲಿಪ್ಸ್ಟಿಕ್ಕು, ನೇಲ್ ಪಾಲಿಶ್. ಸೊ ಅವಳಿಗೆ ಇನ್ನೊಂದು ಕಾಂಪ್ಯಾಕ್ಟ್ ಫೋಟೋ ಬೇಕಂತೆ. ಟೈಮಿಂಗ್ ಅಲ್ಲ, ದೇವ್ರು ಬಂದಿದ್ದು ನಾವು ಹಿಂಗೆ ಬರೋದು, ಹಿಂಗೆ ದೇವ್ರು ಕೂಡ ಬರೋದು. ಸೊ ನಾನು ಹೋಗಿದ್ದು ಮೆರವಣಿಗೆ ಇರೋ ದಿನ ಅಕ್ಟೋಬರ್ 2.
ಲಾಸ್ಟ್ ಡೇ ಅಲ್ವಾ, ಅದಕ್ಕೆ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ರು. ಇನ್ನು ಬೇಗ ಇದೇ ನೋಡಿ ಕುದ್ರೋಳಿಯ ಎಂಟ್ರೆನ್ಸು. ಸೊ ಸಖತ್ತಾಗಿ ಒಂದು ವಿಗ್ರಹಕ್ಕೆ ನೀರು ಒಂದು ಹರಿಯೋ ರೀತಿಯಲ್ಲಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಹಾಗೆ ಆಂಜನೇಯನ ಆಶೀರ್ವಾದ ತಗೊಂಡು ಈ ಕಡೆ ಹಾಗೆಯೇ ರೂಪನ್ಗೆ ಹೇಳ್ತಾ ಇದ್ದೀನಿ, ಈ ಥರ ವ್ಯೂನ ಕ್ಯಾಪ್ಚರ್ ಮಾಡು ಅಂತ ಹೇಳಿಬಿಟ್ಟು. ಸೊ ಎಲ್ಲ ಕಡೆ ಲೈಟಿಂಗ್ ತುಂಬ ಚೆನ್ನಾಗಿ ಹಾಕಿದ್ರು, ಸಖತ್ತಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಖತ್ತಾಗಿ ಮಾಡಿದರು. ಹಾಗೆಯೇ ಇನ್ನೂ ಯುನೀಕ್ ವೇಯಲ್ಲಿ ಮಾಡಿದರು. ಫುಲ್ ಲೈಟಿಂಗ್ ಎಲ್ಲ ಚೆನ್ನಾಗಿತ್ತು, ನೋಡ್ಕೊಂಡು ಬಂದೆ. ಸೊ ನಿಮಗೂ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆಯೇ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ತಣ್ಣಗಿದೆ, ಸಖತ್ತಾಗಿ ಒಳ್ಳೆ ಫೀಲ್ ಕೊಡ್ತಾ ಇದೆ. ಸೊ ಈ ಟೆಂಪಲ್ಗಂತೂ ತುಂಬ ಜನ ಕೇರಳ ಪೀಪಲ್ಸ್ ಬಂದಿದ್ದಾರೆ. ಇಲ್ಲಿ ಎಲ್ಲ ಭಜನೆ ಆಗುತ್ತೆ, ಹಾಗೆ ಪ್ರೋಗ್ರಾಮ್ಸ್ ಎಲ್ಲ ನಡೀಬೇಕು ಅಂತಿದ್ರೆ ಇಲ್ಲಿ ನಡೆಯುತ್ತೆ. ಹಾಗೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನನ್ನ ಫ್ರೆಂಡ್ ಅಕ್ಕಿಲ ನನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ಲು. ಸೊ ದೇವಸ್ಥಾನದೊಳಗೆ ಬರೋದಿಲ್ಲ ಪರವಾಗಿಲ್ಲ ಅಂತೇಳಿ ಅವಳು ವೆಸ್ಟರ್ನ್ ಡ್ರೆಸ್ ಹಾಕೊಂಬಂದಿದ್ದಾಳೆ. ಇಲ್ಲಾಂದರೆ ಅವಳು ಕೂಡ ಟ್ರೆಡಿಷ್ನಲ್ ಬಟ್ಟೆನೇ ಹಾಕೊಂಡು ಬರ್ತಾಯಿದ್ಲು. ಸೊ ಮೈಸೂರಿಂದ ಏನು ಬಂತು ನನ್ನ ಜೊತೆಗೆ ಅಂತ ಹೇಳಿದ್ರೆ, ಈ ಗ್ಲಾಸ್ ಮೈಸೂರಲ್ಲಿ ತೊಗೊಂಡೋ ಗ್ಲಾಸ್ ಈಗ ಯೂಸ್ ಮಾಡ್ತಾ ಇದ್ದೀನಿ. ಬರೀ ಇಂಥದೆಯಾ? ಪಿಲಿಕುಲ ಝೂ ಮಿನಿ ಝೂ ಅದ್ ಗೊತ್ತಾ ಏನಂತ? ನೋಡ್ಲಿಕ್ಕೆ ಉಂಟಲ್ಲ, ಏನು ಇಲ್ಲಿ ಸುತ್ತಾಡುದು ನೀವು? ಎಂತ ಅರ್ಥ ಆಗಿಲ್ಲ. ಅಲ್ಲ ಪ್ರೊಸೆಷನ್ ನೋಡ್ಲಿಕ್ಕೆ ಉಂಟ ಕೇಳಿದ್ದು. ಎಲ್ಲಿ? ಇವಾಗ ಆಯ್ತಲ್ಲ ಎಲ್ಲ ನೋಡಿ. ಎಲ್ಲ ನೋಡಿ ಆಯ್ತಾ? ಎಲ್ಲಿ ನೋಡಿದ್ದ? ನೀವು ಮಂಗಳೂರಲ್ಲಿರೋರು ಟ್ಯಾಬ್ಲೋ ಎಲ್ಲ ನೋಡಿದ್ದು? ಟ್ಯಾಬ್ಲೋ ಎಲ್ಲ ನೋಡಿದೆ, ಫುಲ್ ಕ್ಯಾಪ್ಚರ್ ಮಾಡಿದೆ ಎಲ್ಲ. ಯಾವಾಗಲೂ ನೈಟ್ ತಾನೇ ಮಾಡ್ತಾ ಇದ್ದು ಇಷ್ಟು ವರ್ಷ? ಇಲ್ಲ ಬೆಳಿಗ್ಗೆನೆ. ಇಲ್ಲಿ ಮೆರವಣಿಗೆ ಎಲ್ಲ ಆಗುವಾಗ 1-2 ಗಂಟೆ ಆಗುತ್ತೆ. ಮಿಡ್ನೈಟ್ ಫೀಲ್ ಬರುತ್ತಲ್ಲ. ಕರೆಕ್ಟ್. ಅದಾದ್ಮೇಲೆ ಬೆಳಿಗ್ಗೆ ಆಗುತ್ತೆ ಅಲ್ವಾ ಇಲ್ಲಿ ರೀಚ್ ಆಗುವಾಗ. ಮತ್ತೆ ಇಲ್ಲಿ ವಿಸರ್ಜನೆ ಮಾಡೋದು. ಇಲ್ಲಿ ಬೋಟ್ ಇದೆ ಅಲ್ವಾ, ಅದು ಸೆಂಟ್ರಲ್ಲಿ ನೋಡಂತೆ ನಿಂಗೆ. ಅಲ್ಲಿ ಹೌದೌದು ಹಲಗಿದೆ ಅಲ್ವಾ, ಅದ್ರಲ್ಲಿ ಶಾರದಾನ ಇರಿಸ್ತಾರೆ. ಎಲ್ಲ ದೇವ್ರನ್ನು ಮುಳುಗಿಸ್ತಾರೆ ತಾನೆ, ಒಂದೊಂದೇ ಬಿಡ್ತಾರೆ. ಅದು ಮುಳುಗಿದ್ಮೇಲೆ ಇನ್ನೊಂದು ಜಾಗ ಸಾಕಾಗ್ತದ? ಎಲ್ಲ ಡೀಪ್ ಇದೆ, ತುಂಬಾ ಡೀಪ್ ಇದೆ. ಹೌದಾ? ಮತ್ತೆ ವಾಟರ್ ಇದೆ, ಅದು ನಾರ್ಮಲ್ ಆಗಿ ಕ್ಲೀನ್ ಮಾಡ್ತಾ ಇರ್ತಾರೆ. ಅದು ಓಕೆ. ಅಷ್ಟು ಡೀಪ್ ಇದೆ, ಅಷ್ಟು ದೇವರು ಒಳಗೆ ಹೋಗುವ ಜಾಗ. ಯಾಕಂದ್ರೆ ಒಂದೇ ಜಾಗಕ್ಕೆ ಹಾಕೋದಲ್ವ ಅವರು? ಹೌದು, ಅಂದ್ರೆ ಸೆಂಟ್ರಲ್ಲಿ ಡೀಪ್ ಇದೆ. ಇಲ್ಲ, ಇದು ಆಕ್ಚುಲಿ ಡೀಪ್ ಇದೆ. ಇಲ್ಲಿ ಡೀಪ್ ಇದೆ. ಮತ್ತೆ ಅಲ್ಲಿ ಕಾಶಿಟಲ್ಲಿ ಇದೆ ಅಲ್ವಾ, ಅಲ್ಲಿ ಮಾಮಾಯಿ ದೇವಸ್ಥಾನ, ಅಲ್ಲಂತೂ ತುಂಬಾ ಡೀಪ್ ಇದೆ. ಮಳೆಗಾಲದಲ್ಲಿ ಮೇಲೆ ತನಕ ನೀರು ಬರುತ್ತೆ. ಅಂದ್ರೆ ಹೇಗೆ ಗೊತ್ತಾ, ಅದು ಒಂಥರ ಟ್ರಯಾಂಗಲ್. ಬಟ್ ಈಗ ಇದು ನೀರು ಖಾಲಿ ಆಗೋದಿಲ್ವಾ? ಇಲ್ಲ, ಖಾಲಿ ಮಾಡ್ತಾರೆ. ಪಂಪ್ ಇದೆ ನೋಡಿ. ಓಕೆ. ಅಂಜಲಿ ವಿತ್ ಅಖಿಲ ನಮಗೆಲ್ಲ ಗೊತ್ತಾಗೋಯ್ತು. ಮೈಸೂರಲ್ಲಿ ಹುಟ್ಟಿದ್ದು, ಬೆಂಗಳೂರಲ್ಲಿ ಬೆಳೆದಿದ್ದು, ಮಂಗಳೂರಲ್ಲಿ ಬೆಳಿತಿರೋದು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡು ಕೊನೆಗೆ ಶಾಪಿಂಗ್ ಅಂತ ಹೋದೆ. ಸೊ ಇಲ್ಲಿ ನೋಡಿ, ಬ್ಯಾಂಗಲ್ಸ್ ಅಂದರೆ ನನಗೆ ತುಂಬ ಇಷ್ಟ. ಎಲ್ಲಿ ನೋಡಿದ್ರು ಅಲ್ಲೇ ನಿಂತು ನೋಡ್ಕೊಂಡು ಅರ್ಧ ಗಂಟೆ ವೇಸ್ಟ್ ಮಾಡ್ತೀನಿ. ಹಾಗೆ ಬ್ಯಾಂಗಲ್ ತೊಗೊಂಡೆ. ನೆಕ್ಸ್ಟು ಬರೀ 10 ರೂಪಾಯಿಗೆ ಒಳ್ಳೊಳ್ಳೆ ಆ್ಯಸೆಸರೀಸ್ ಇತ್ತು, ಅದನ್ನು ತೊಗೊಂಡೆ. ನಾನು ನನ್ನ ಫ್ರೆಂಡು ಐಸ್ ಕ್ರೀಮ್ ತಿಂದ್ವಿ. ಹಾಗೆಯೇ ಆ ಹುಡುಗಿಗೂ ಕೂಡ ಕೊಡಿಸ್ದೆ. ನೆಕ್ಸ್ಟ್ ಇದನ್ನು ನೋಡಿದ ತಕ್ಷಣ ನಮ್ಮ ಚಾರ್ವಿಗೆ ತೊಗೊಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ನ ಇಷ್ಟು ಹೊತ್ತು ಕಾಯಿಸಿದೆ. ಏನು ಗೊತ್ತಾ? ಬಟ್ಟೆ ಚಪ್ಪಲ್ 500 ರೂಪಾಯಿ ಫೈನ್ ಕೊಡ್ತೀವಿ ಅಲ್ವಾ? 500 ರೂಪಾಯಿ ಕೊಟ್ಟರೆ ನಾವು ಕಾಯ್ತೀವಿ. ಹಣದಲ್ಲೆಲ್ಲ ಫ್ರೆಂಡ್ಶಿಪ್ ಅನ್ನು ಇದು ಮಾಡಬಾರ್ದು. ಇಲ್ಲ ಪರವಾಗಿಲ್ಲ, ಒಂದು ಚರ್ಮುರಿ ಮತ್ತೆ ಒಂದು ಸ್ವೀಟ್ ಕಾರ್ನ್ ಅದು ಕೊಡಿಸುವ. Unexpected meet my friend Deepika. ಆ್ಯಕ್ಚುಲಿ ಏನು ಗೊತ್ತಾ ಗಾಯ್ಸ್, ನನ್ನ ಮೊಬೈಲು ಸ್ವಿಚ್ ಆಫ್ ಆಗೋಯ್ತು. ಇಲ್ಲಾಂದರೆ ಇನ್ನೂ ಪ್ರೊಸೆಷನ್ ವೀಡಿಯೋಸ್ ತುಂಬ ಇತ್ತು, ತುಂಬ ಮೆರವಣಿಗೆ ಸಿಕ್ತು, ಅದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮಮ್ಮ ಬರ್ತವ್ರೆ, ಅಲ್ಲಿ ಲೈಟ್ ಹಾಕೊಂಡ್ಬರ್ತವ್ರೆ, ಏನೋ ಮಾಡ್ತವ್ರೆ, ಏನೋ ಸಾಂಗ್ ಹಾಕೊಂಡ್ರು ಬರ್ತಾರೀಗ ನೋಡಿ. ಏನಮ್ಮ ನಮ್ಮ ಅಮ್ಮಂಗೆ 42 ವರ್ಷ ಆದ್ರೂ 22 ವರ್ಷ ಥರ ಆಡ್ತವ್ರೆ. ಅಯ್ಯೋ ದೇವ್ರೆ.
ಓ ವಿಡಿಯೋ ಮಾಡ್ಕೊಬರ್ತಾ ಇದೆಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.